ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದುಬಿಟ್ಟು ಅಮಾವಾಸ್ಯೆ. ನಮ್ಮ ಮದುವೆ ಆದಮೇಲೆ ಬಂದಂತಹ ಪ್ರಪ್ರಥಮ ಭೀಮನ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಇವಾಗ ನಾವು ಇದನ್ನು ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಮುಂಚೆನೇ ಮಾತಾಡ್ಕೊಂಡಿದ್ವಿ. ಬೇರೆ ದೇಶ ಆದ್ರೇನು ನಮ್ಮ ಹತ್ರ ಎಷ್ಟು ಐಟಮ್ಸ್ ಇದೆ ಅಷ್ಟನ್ನೇ ಯೂಸ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ಬಿಟ್ಟು ಏನು ಬೇಸಿಕ್ಕು ಕಸ ಗುಡಿಸ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು ಏನಿದೆ ಅದನ್ನ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನು ಹೇಳ್ಬೇಕಂದ್ರೆ ನಾವು ಬೆಳಗ್ಗೆ ಫಸ್ಟ್ ಎದ್ಬಿಟ್ಟು ಹೋಗಿ ಫ್ಲವರ್ಸ್ ಎಲ್ಲ ಹರ್ಕೊಂಬರೋಣ ಅಲ್ಲಿ ಪಾರ್ಕಲ್ಲಿ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದು. ಬಟ್ ಬೆಳಗ್ಗೆ ಎದ್ದು ನೋಡಿದಾಗ ಫುಲ್ ಕತ್ಲಾಗಿತ್ತು. ಹೋದರೆ ಗಿಡಗಳು ಕೂಡ ಕಾಣಿಸ್ತಿರಲಿಲ್ಲ, ಅಷ್ಟು ಕತ್ಲಿತ್ತು. ಸೊ ಏನೇನು ಮಾಡೋದು, ಆಮೇಲೆ ಎದ್ರಾಯ್ತು ಅಂತ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನನಗೆ ಅದಾದಮೇಲೆ ಒಂದು ಸರಿ ಎದ್ಮೇಲೆ ನಂಗೆ ನಿದ್ದೆನೇ ಬರಲ್ಲ. ಅದಕ್ಕೆ ಬಿಡು ಬೆಳಗಾಗೋವರೆಗೂ ಅಟ್ಲೀಸ್ಟ್ ಇದೇನು ಕೆಲಸ ಇದೆ ಅದು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಸ ನೆಲ ಅದೆಲ್ಲ ಮುಗಿಸ್ಕೊಂಡು ಬಿಸಿನೀರು ಕಾಯ್ಸೋಕೆ ಇಟ್ಬಿಟ್ಟು ತರಕಾರಿ ಹೆಚ್ಕೊಂಬಿಡೋಣ, ಆಮೇಲೆ ಬೇಕಾದ್ರೆ ಪೂಜೆದೆಲ್ಲ ಆದಮೇಲೆ ತಿಂಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಏನೋ ಭೀಮನ ಅಮಾವಾಸ್ಯೆ ಅಂತೆ. ನಮ್ಮ ಮದುವೆ ಆದಮೇಲೆ ಪ್ರಪ್ರಥಮ ಬಾರಿಗೆ ಭೀಮ ಅಮಾವಾಸ್ಯೆ ಬಂದಿರೋದು. ಇವರು ನಮಗೆ ಬೆಳಗ್ಗೆನೆ 6 ವರ್ಷ ಏನು ಎಷ್ಟು 5:30ಗೆ ಎಬ್ಸಿದ್ದಾರೆ ಇವತ್ತು. ಅವ್ರೇನು ಎದ್ದಿಲ್ಲ ಗೈಸ್, ಎದ್ದಿರೋದು ನಾನು. ಎದ್ದು ಏನು ಕತ್ಲಿತ್ತು ಅಂತೇಳಿ ಹೆದರಿಕೆ ಆಯಿತು ಅಂತೇಳಿ ನಮ್ಗೆ ಎಬ್ಸಿದ್ದಾರೆ, ಜೊತೆಗೆ ಹೂವು ತರಲಿಕ್ಕೆ. ಇವಾಗ 6 ಗಂಟೆ 6:15 ಬಂದಿದ್ದೀವಿ. ಗೈಸ್ ಇವಾಗ ಪೂಜೆಗೆ ಹೂ ಬೇಕಿತ್ತು, ಸ್ನಾನ ಅದೆಲ್ಲ ಆಯಿತು ನಮ್ಮದು. ಇವಾಗ ಪೂಜೆ ಮಾಡಬೇಕು, ಅದಕ್ಕೆ ಹೂವರ್ಕೊಳ್ಳಿಕ್ಕೆ ಬಂದಿದ್ದೀನಿ. ಇಲ್ಲಿ ಮಲ್ಲಿಗೆ ಹೂ ಸಿಗಲ್ಲ, ಇವರು ಇದನ್ನೇ ಮಲ್ಲಿಗೆ ಹೂ ಥರ ಕಟ್ಕೋಬೇಕು ಅಂತೇಳಿ. ಇದು ಯಾವ ಹೂವು ಗೊತ್ತಿಲ್ಲ, ಎಕ್ಕೆ ಹೂವು ಏನಂತ ಗೊತ್ತಿಲ್ಲ. ನಮ್ಮ ಕಡೆ ಬೆಳೆಯುತ್ತೆ ಇದು. ಗುಡ್ ಮಾರ್ನಿಂಗ್. ನಾವು ಈ ರೇಂಜ್ ಹೂವರೆ ನೋಡಿದ್ರೆ ನಾವು ಇಂಡಿಯನ್ಸ್ ಗೊತ್ತಾಗಿರ್ತದೆ ಅಲ್ಲ. ಒಳ್ಳೆ ಕ್ಲೈಮೇಟ್ ನೋಡಿ ಗೈಸ್, ಇಷ್ಟು ಹೂ ಸಿಕ್ಕಿದೆ. ಇನ್ನೂ ಬೇಜಾನ್ ಸಿಕ್ತಿತ್ತು. ಸದ್ಯಕ್ಕೆ ನಮಗೆ ಇಷ್ಟು ಸಾಕು ಅಂತ ಇಷ್ಟು ಹರ್ಕೊಂಡ್ಬಂದಿದ್ದೀವಿ. ಇವಾಗ ಹೋಗಿ ಪೂಜೆ ಮಾಡಬೇಕು. ಇವರು ಫ್ರೆಶ್ ಅಪ್ ಆಗ್ತಾರೆ ಅಷ್ಟೇ. ಸೊ ಇದು ನಮ್ಮದು ಅಪಾರ್ಟ್ಮೆಂಟ್. ಬಟ್ ಚೆನ್ನಾಗಿದೆ ಕ್ಲೈಮೇಟ್. ಬೆಳಗ್ಗೆ ನಾವು ಎಷ್ಟು 5:30ಗೆ ಎದ್ದಿದ್ವಿ. ಹೂ ಹರ್ಕೊಂಬಂದು ಇಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಗಿಡನೂ ಕಾಣಿಸ್ತಿರಲಿಲ್ಲ ನಮಗೆ. ಅಯ್ಯೋ ಇಷ್ಟು ಕತ್ತಿದೆಯಲ್ಲ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡು. ಬಟ್ ನಂಗೆ ನಿದ್ದೆ ಬರಲ್ಲ, ಅದಕ್ಕೆ ಎದ್ಬಿಟ್ಟು ಇದನ್ನು ಬಿಟ್ಟು ಬೇರೆ ಕೆಲಸ ಏನಾದ್ರು ಮುಗಿಸ್ಕೊಂಡ್ಬಿಡೋಣ ಅಂತ. ಮೇಡಮ್ ಅವರು ರೆಡಿಯಾಗಿದ್ದಾರೆ ಫುಲ್ಲು. ಸೊ ನಮ್ಮ ಕೃಷ್ಣ ಪರಮಾತ್ಮಂದು ಒಂದೇ ಮಾಡಿಸಿದ್ದೀವಿ ಸದ್ಯಕ್ಕೆ. ಒಂದೇ ಇದೆ ವೆಂಕಟೇಶ್ವರ ಸ್ವಾಮಿದು ತರಬೇಕು ಆ್ಯಕ್ಚುಲಿ. ನೆಕ್ಸ್ಟ್ ಟೈಮ್ ತಂದುಬಿಟ್ಟು ಇರ್ತೀವಿ. ಪೂಜೆ ಮಾಡ್ತೀನಿ. ಏನಿಲ್ಲ, ಓಕೆ ಕರೆಕ್ಟಾಗಿ ಆಗಿದೆ. ಫೈನಲಿ ಇಂಡಿಯಾದಿಂದ ದೀಪ ತರಿಸಿ ದೀಪ ಹಚ್ಚುವಂಥ ಕಾರ್ಯಕ್ರಮ. ಬತ್ತಿ ಚೂಟ್ಕೊಂಬಂದು ಕೈ ಸುತ್ಕೋಬೇಕು ಅಂತ ಮುಚ್ಚೇನಾಗ. ದೇವರಿಂದ ದೀಪ ಇಲ್ಲಾಂದರೆ ಪೂಜೆ ನಮ್ಮ ಕಡೆನೇ ಇರಲ್ಲ. ನಮಗೆ ಡೈಲಿ ಪೂಜೆ ಮಾಡ್ತಿದ್ರು, ಈ ಕಡೆ ಬರ್ತಿದ್ದಿಲ್ಲ ನಮಗೆ. ಎಲ್ಲೋ ನಮ್ಮ ಹಿಂದೂ ಸಂಸ್ಕೃತಿ ದೇವಾಲಯಗಳು ಇಲ್ಲದೆ ಇರೋ ಒಂದು ನಾಡಲ್ಲಿ ನಾವು ಪೂಜೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಾ ಇದಕ್ಕೆ ಮುಂಚೆ ಹೋಟೆಲ್ ಕೂಡ ಹವಾಸನಲ್ಲಿ ಕೂಡ ಎಲ್ಲ ಪೂಜೆಗಳು, ಗಣೇಶ ಹಬ್ಬ ಬಂದರೆ ಗಣೇಶ ಪೂಜೆ, ದಸರಾ ಬಂದರೆ ದಸರಾ, ದೀಪಾವಳಿ ಎಲ್ಲ ಪೂಜೆ ಮಾಡ್ತಿದ್ವಿ. ನವರಾತ್ರಿ ಪೂಜೆಗಳೆಲ್ಲ ಮಾಡ್ತಿದ್ವಿ. ಸೊ ಇಲ್ಲಿ ಇವಾಗ ಇದು ಸಂಸಾರ ಆದಮೇಲೆ ಮನೆ ಪುಟ್ಟ ಸಂಸಾರದಲ್ಲಿ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಪ್ರಕಾರ ಭೀಮನ ಅಮಾವಾಸ್ಯೆ ದಿನ ಗಂಡಂದರಿಗೆ ಪೂಜೆ ಮಾಡ್ತಾರೆ ಅಂತ ಅದು ಇವರೇ ಹೇಳ್ತಾರೆ. ಯಾಕೆ ಏನು ಅಂತೇಳಿ ಆಮೇಲೆ ಚಿಕ್ಕದು ಗಣೇಶ ಕೂಡ ಆ್ಯಕ್ಚುಲಿ ಅದು ಬಿಸಿಲು ತಾಕಿ ಬ್ಲ್ಯಾಕ್ ಆಗಿಬಿಡೈತೆ.
ನೋ ಪ್ರಾಬ್ಲಮ್. ದೇವ್ರೇನು ಕೇಳಲ್ಲ, ನಾವೇ ಮಾಡೋದು ಅದು ಅದು ಇದು ಅದು ಅದು ಅಂತೇಳಿ. ಅದು ನಮ್ಮ ಮನಃಶಾಂತಿಗೋಸ್ಕರ. ಗಂಟೆ ಮಾಡೋಣ ಅಂದ್ಕೊಂಡು ಮಾಡಲಿಲ್ಲ. ಯಾಕೆ? ನಾನು ಅವತ್ತು ಹೇಳಿದ್ನಲ್ಲ ಮಾಡೋಣ, ಅದು ಅಷ್ಟು ಇದು ಇಷ್ಟೆಲ್ಲ ಮಾಡ್ತಿದ್ದೀವಿ, ಅದೇನು ಚಿಕ್ಕದಿರುತ್ತೆ ತರಿಸ್ಬೋದು ಅಂತೇಳಿ ಅಲ್ವಾ? ನೈವೇದ್ಯ ಶಾವಿಗೆ ಪಾಯಸ ಮಾಡಿದ್ವಿ, ಸೊ ಅದನ್ನು ನೈವೇದ್ಯಕ್ಕೆ ಇಡಿದ್ವಿ. ಏನಕ್ಕೆ ಮಾಡ್ತಾರೆ ಭೀಮನ ಅಮಾವಾಸ್ಯೆ? ಫಸ್ಟ್ ಹೇಳು. ಭೀಮನ ಅಮಾವಾಸ್ಯೆ ಬಂದು ಗಂಡಂದು ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಮಾಡ್ತಾರೆ, ಗಂಡನ ಒಳ್ಳೇದಾಗೋದಕ್ಕೆ. ಓಕೆ, ಇಡಿ, ಎತ್ತಿ ಕಾಲೆತ್ತಿ. ಇದೆಲ್ಲ ಯಾಕೆ ಇರಲಿ, ಫಸ್ಟ್ ಟೈಮ್. ಕರೆಕ್ಟಾಗಿ 6 ಮಂತ್ಸಿಗೆ ಬಂದಿದೆ. ನಮ್ಮ ಹತ್ರ ಚಂಬು ಇಲ್ಲ ಗಾಯ್ಸ್, ಅದಕ್ಕೆ ಲೋಟದಲ್ಲೇ ಹಾಕ್ತಾ ಇದ್ದೀನಿ. ನೀನು ಕುತ್ಕೊಳ್ಳೋಕೆ ಸರಿ ಇರಲಿ, ಏನಾದರೂ ಸ್ಟೂಲ್ ಟೈಪ್ ಇಟ್ಕೊಂಡು ಸರಿ ಇತ್ತಲ್ಲ. ಇಲ್ಲ. 100 ವರ್ಷ ಇಲ್ಲ, ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಇನ್ನೊಂದು 60 ವರ್ಷ ಜೊತೆ ಚೆನ್ನಾಗಿ ಇರೋಣ. 40 ವರ್ಷ ಬದುಕಿದ್ರೆ ಸಾಕು. ಹಿಂಗೆ ಇರೋಣ. ಇದಕ್ಕಿಂತ ಚೆನ್ನಾಗಿರ್ಬೇಕು, ಹಿಂಗೆ ಇರೋದಲ್ಲ. ಓಕೆ ಓಕೆ, ಮುಗಿತಾ? ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಓಕೆ, ನಮ್ದು ಇವಾಗ ಪೂಜೆ ಆಯಿತು, ಚೆನ್ನಾಗಿ ಅನಿಸ್ತಾ? ಪೂಜೆ ಮಾಡಿ ನೈವೇದ್ಯ ಮಾಡಿ. ಇವರು ನಮ್ಮ ಫಸ್ಟ್ ನಮ್ದು 6 ಮಂತ್ಸ್ ಮದುವೆ ಆದಮೇಲೆ ಇವಾಗ ಭೀಮನ ಅಮಾವಾಸ್ಯೆ ಬಂದಿತ್ತು. ಅದೆಲ್ಲ ಏನಕ್ಕೆ ಮಾಡ್ತೇವೆ ಬಿಡು ಅಂದೆ. ಇಲ್ಲ, ನಾನು ಮದುವೆಗಿಂತ ಮುಂಚೆ ಒಂದ್ಸರಿ ಹೇಳಿದ್ದೆ ಅನ್ಸುತ್ತಲ್ವಾ, ಒಂದ್ಸರಿ ಹೇಳಿದ್ದೆ ನಾನು ಮದುವೆ ಮಾಡ್ತೀನಿ ಅಂತ. ಸೊ ಫಸ್ಟ್ ಟೈಮ್ ಎಷ್ಟು ಸರಿ ಎಷ್ಟು ಗೊತ್ತಿಲ್ಲ, ಎಷ್ಟು ಗೊತ್ತಿದೆ ಎಷ್ಟು ನೋಡಿ ತಿಳ್ಕೊಂಡಿದ್ದೆ ಅಷ್ಟು ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಬರೋ ವರ್ಷ ಅದನ್ನೆಲ್ಲ ನಾನು ತಿದ್ದುಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಸೊ ಇಷ್ಟ ಆಗಿತ್ತು. ನಾವಿರೋ ಕಂಟ್ರಿಯಲ್ಲಿ ನಾವಿರೋ ಪ್ಲೇಸ್ ಅಲ್ಲಿ ಯಾವುದೇ ಹಿಂದೂ ದೇವಸ್ಥಾನ ಇಲ್ಲ, ಯಾವುದೇ ಹಿಂದೂ ಸಂಸ್ಕೃತಿ ಇಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ಪೂಜೆ ಪುನಸ್ಕಾರ, ಹೂವು, ದೀಪ, ಆರತಿ, ಊದ್ಬತ್ತಿ ಇದು ಯಾವುದೂ ಗೊತ್ತಿಲ್ಲ. ಸೊ ಒಂದು ಇರದೇ ಇರೋ ಒಂದು ನಾಡಲ್ಲಿ ನಾವು ಜಸ್ಟ್ ಇದನ್ನ ಒಂದು ಇಂಡಿಯನ್ ಟ್ರೆಡಿಷನ್ನ ಒಂದು ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಆಸೆ ಅಂತ ಫಾಲೋ ಮಾಡಲಿಕ್ಕೆ ಇವತ್ತು ಮಾಡಿದ್ರು. ನಾವು ಪೂಜೆ ಮಾಡಿಸ್ಕೊಂಡ್ವಿ. ಹೌದು, ನಾವು ಏನು ಇರಲಿಲ್ಲ, ಇದೆಲ್ಲ ಆಗ್ತಿದೆಲ್ಲ ನೀವು ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ತೀರ ನಮ್ಮದು. ಸೊ ಅದನ್ನೆಲ್ಲ ತರಿಸಿ ಮಾಡಿದ್ದು. ಎಷ್ಟಿದೆ ನಮ್ಮ ಹತ್ರ ಐಟಮ್ಸ್, ಎಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ಮಾಡಿದ್ವಿ. ನಾವಿಬ್ರು ಹಿಂಗೆ ಕಾಣ್ತಿದ್ವಿ, ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಿದ್ವಿ ಅಂತ ಅನ್ಸುತ್ತೆ. ನಾವು ಇವತ್ತು ಟ್ರೆಡಿಷನಲ್ ಹಾಕೊಂಡಿದ್ವಿ, ಪಂಜೆ ಹಾಕೊಂಡಿದ್ದಾರೆ ಲಾಂಗ್ ಟೈಮ್. ಸೊ ಚೆನ್ನಾಗಿದೆ ಅಂತ ಅನ್ಕೊಂತೀವಿ. ಇವಾಗ ಇವ್ರು ಆಫೀಸ್ಗೆ ಹೋಗ್ಬೇಕು, ಸೊ ತಿಂಡಿ ಹಾಕ್ಕೊಡ್ಬೇಕು. ತಿಂಡಿ ಮಾಡ್ಕೊಂಡು ಇವಾಗ ಆಫೀಸ್ಗೆ ಹೋಗೋದು. ಬೆಳಗ್ಗೆ 5:45 ಎದ್ದು ಇಷ್ಟೆಲ್ಲ 6 ಗಂಟೆಗಿದ್ದು 6 ಗಂಟೆಗಿಂದ ಇಲ್ಲಿಗೆಲ್ಲ ಮುಗೀತು. ತಿಂಡಿ ತಿನ್ಕೊಂಡು ನಾವು ಹೋಗ್ತೀವಿ, ಆಮೇಲೆ ತಿಂಡಿ ತಿನ್ಕೊಂಡು ಮನೆಗೆ ಏನು ಮಾಡಬೇಕು ಅದನ್ನು ಮಾಡ್ಕೊತಾರೆ. ನೈವೇದ್ಯ ಮಾಡಿರೋ ಪ್ರಸಾದನ ತಿನ್ನೋ ಟೈಮು ಅವ್ರಿಗೊಂದು ಸ್ವಲ್ಪ ತಿನ್ಸ್ಕೊಡ್ತೀನಿ. ಶಾವಿಗೆ ಪಾಯಸ, ಶಾವಿಗೆ ಖೀರ್. ಹೌದು. ನೋಡೋಣ. ನಮಗೆ ಟೈಮ್ ಆಗಿದೆ ಆಫೀಸ್ಗೆ ಹೊರಡೋದು. ತಿಂಡಿ ವೇಟ್ ಮಾಡ್ತಿದ್ದೀವಿ, ತಿಂಡಿ ಬರ್ತಿದೆ. ತಿಂಡಿ ತಿನ್ಕೊಂಡಿದ್ಮೇಲೆ ನಾವು ಹೊರಡೋದಷ್ಟೇ. ನಮಗೆ ತಿಂಡಿ ಬಂತು. ಗೈಸ್ ಅಲ್ಲೆಲ್ಲ ಇಟ್ಟಿದ್ದೀವಿ ಐಟಮ್ಸ್. ನಾವು ಆಮೇಲೆ ಇವ್ರು ಆಫೀಸಿಗೆ ಹೋದ್ಮೇಲೆ ಕ್ಲೀನ್ ಮಾಡಬೇಕು. ಸ್ವಲ್ಪ ಅರ್ಜೆಂಟ್ ಆಗೋಯ್ತು. ರಜೆ ಇದ್ದರೆ ಕರೆಕ್ಟಾಗಿ ಆಗ್ತಿತ್ತು. ಇವರು ಆಫೀಸ್ಗೆ ಹೋಗ್ಬೇಕಲ್ವ, ಸ್ವಲ್ಪ ಬೇಗ ಅನ್ನಿಸ್ತು ಅಲ್ವಾ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾನು ಇವಾಗ ಟೇಬಲ್ ಮೇಲೆ ಇರೋದು ದೇವ್ರು ಕೃಷ್ಣ. ಓಕೆ ಗೈಸ್, ಇವರು ರೆಡಿ ಆಗಿದ್ದಾರೆ. ಇವಾಗ ಪಂಚೆ ಬಿಚ್ಚಿ ಪ್ಯಾಂಟ್ ಹಾಕೊಂಡಿದ್ದಾರೆ. ಅಷ್ಟೇ, ಸೇಮ್ ಶರ್ಟ್, ಬೇರೆ ಏನಿಲ್ಲ. ಹೌದು. ಓಕೆ, ಇಷ್ಟಾಗಿತ್ತು. ಇವ್ರು ಹೋದ್ಮೇಲೆ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಆಮೇಲೆ ರಿಮೈನಿಂಗ್ ಕೆಲಸ ಓಕೆ ಏನು ಮಾಡೋಣ. ಕೆಲಸ ಪಾತ್ರೆ ತೊಳೆದು ಆಮೇಲೆ ತಿಂಡಿ ತಿಂದಾದ್ಮೇಲೆ ಬೇರೆ ಏನೋ ಕೆಲಸ ಮಾಡ್ಕೊ. ಓಕೆ, ನಮ್ಮದು ಆ್ಯಸ್ ಯೂಶ್ವಲ್. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.